ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ನೋಡಿ, ಯಾರೇ ಆಗಲಿ ಬೈಕ್ ಎತ್ಕೊಂಡ್ರೆ ಆಕ್ಸಿಡೆಂಟ್ ಆಗಲಿ ಅಂತ ಯಾವನೂ ಓಡಿಸಲ್ಲ, ಆಗೋಗುತ್ತೆ ಅಷ್ಟೇ. ಆಗೋದ್ಮೇಲೆ ಹಿಂಗೆ ಆಯಿತು ಅನ್ಕೋಬಾರ್ದು. ನೋಡಿ ಪಾಪ ಅಲ್ಲಿ ಒಂದೇ ಕುಟುಂಬದ 2 ಹುಡುಗರು, ಅಣ್ಣ ತಮ್ಮಂದು. ಪಾಪ ಅವ್ರ ತಾಯಿ ನೋವು ನೋಡೋಕ್ಕಾಗಲ್ಲ. ಪಾಪ ಆ ಮಗುಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಹುಡುಗಿ ಚಿಕ್ಕಬಳ್ಳಾಪುರದ ಹುಡುಗಿ BE 3rd year ಓದ್ತಿದ್ದಾಳೆ ದೊಡ್ಡಬಳ್ಳಾಪುರದಲ್ಲಿ. ಈಗ ಮಗು ಭವಿಷ್ಯ ಏನಾಗಬೇಕು? ಈ 4 ಕುಟುಂಬಗಳ ಜೊತೆ ನಾನು ಇದ್ದೀನಿ ಸರ್. ಎಷ್ಟೊತ್ತಿಗೆ ಎಲ್ಲೋಗಿದ್ದ ರಾತ್ರಿ? ಕೆಲ್ಸಕ್ಕೆ ಹೋಗಿದ್ದೀನಿ ಸರ್. ಬೆಳಗ್ಗೆ ಏನು ಕೆಲಸ? ಮೊಬೈಲ್ ಅಂಗಡಿಗೆ ಹೋದನ್ ಸರ್. ಚಿಕ್ಕಯ್ಯಪ್ಪನ ಅದೇ ಚರ್ಚ್ ಏನಾಯ್ತು ಅಂತೇಳಿ 5 ಗಂಟೆಗೆ ಹೋದ್ನಿ ಸರ್. ನಂಗೆ ಹೇಳ್ಬಿಟ್ಟು ಚರ್ಚ್ ಹತ್ರಕ್ಕೆ ಹೋಗಿ ಬರ್ತೀನಿ ನಾನು, ಹಂಗೆ ಅಣ್ಣನ್ ಕರ್ಕೊಂಡ್ ಬರ್ತೀನಿ ಬರೋವಾಗ ಅಂತಂದ ಸರ್. ಗಾಡಿ ಬಂದು ಚಿಕ್ಕವನ ಬಂದು ದೊಡ್ಡವನಿಗೆ ದೊಡ್ಡವನೇನ್ರಿ ಸರ್. ಇವಳಿಗೆ 6 ತಿಂಗಳ ಸರ್ ಮದುವೆಗೆ. ಏನು ಓದ್ಕೊಂಡಿದ್ಯಮ್ಮ? BE ಮಾಡ್ತಿದ್ಯಾ? ಎಲ್ಲಮ್ಮ? ಡೈಲಿ ಹೋಗಿ ಬರ್ತಾ ಇದ್ದ? ಯಾವ ಇಯರ್ ಅಮ್ಮ ನೀನು? ನನ್ನಿಬ್ಬರು ಮಕ್ಳು ಹೋಗ್ಬಿಟ್ಟು ಸರ್. ನಂಗೆ ಯಾರು ಇಲ್ಲ ಸರ್. ಬದುಕ್ಬೇಕಪ್ಪ ನಾನಿನ್ನ. ಯಾರಪ್ಪ ಇನ್ನ BE ಕಂಪ್ಲೀಟ್ ಮಾಡ್ತೀಯ 1 year? నువ్వేం పని చేస్తావు? కూలి పనిపోతాను సార్. తోటలో ఎడన్నా DC ఆఫీస్లో ఏడన్నా పని ఇప్పిద్దా, మాట్లాడుద్దా? జీవనం సార్. నేను మీరంతా ఉండాలి. మేము ఉంటాం మీకే, మీరేం దిగులు పడొద్దండ. ఇప్పుడు ఆ పాపకి BE కంప్లీట్ అయితేనే నా జాబ్ దగ్గర నా జాబ్ ఇప్పిస్తాను. ఇద్దరు ఒకే గాడిలో వస్తాండ్రా? పెద్దోడు మొబైల్ అంగడిలా, చిన్నోడు డెకరేషన్ పోతాండే సార్. రెండో పిల్లోడు నజీన్ కూడా నిడిచిపోతా ఉండే సార్. మా ఇంటికి రావద్దప్ప అని చేతులు ఎత్తుముతున్నాను వస్తాండే సార్ ఆ పిల్లోడు. ఇంకో చిన్నోడు నా పెద్ద కొడుకు అట్లా ఉండేవాడు. మేము దీంట్లో బెంగళూరులో కొనిపోతా ఉండే వాడు. ఈ పొద్దు నిన్నే వచ్చినట్టు సార్ వాడు నాకు. ఇంకా ఇది కార్యానికి పెట్టుకో, తిరిగి మాట్లాడుతా. ఇది కార్యానికి పెట్టుకో. ఇల్లమ్మా, కార్యానికి పెట్టుకో. నువ్వు కార్యానికి పెట్టుకో, ఇది కార్యానికి పెట్టుకో. తిరిగి నేను ఇప్పుడు గవర్నమెంట్ ఇంకా నేను ఆ 2 పిల్లలకి నేను CM సార్ అని మాట్లాడినాను. నేను అది ఎంత అవుతుందో అది ఇప్పిస్తాను. ఇప్పుడు కావాల్సింటే ఆ పాపకి ఏడన్నా గవర్నమెంట్ ఆఫీస్లో పనికి మాట్లాడు అంటే DC ఆఫీస్లో నేను మాట్లాడతాను. ఆ బిడ్డ లైఫ్కి తొందర కాకుండా నేను ఇప్పుడు ಯಾವ పని ఏమి అని ఇప్పుడు ఆ బిడ్డ క్వాలిఫికేషన్ మీదే మాట్లాడతాను. అట్లీస్ట్ గవర్నమెంట్ జాబ్ ఏమైనా అయితే ఆ బిడ్డ లైఫ్ సెటిల్ అవుతుంది. నీకు ఏడన్నా DC ఆఫీస్లో ఎవడు ఈ బాధ లేకుండా అట్లీస్ట్ నేను మాట్లాడతాను. ఇప్పుడు ఒక 9 గంటలు అట్లా నేను వీళ్ళంతా ఆఫీసర్లు మాట్లాడతాను. అట్లీస్ట్ ఆ బిడ్డకి ఏమన్నా జాబ్ అయిపోతే జీవితం సెటిల్ అవుతుంది. తెలిసి వాళ్ళంతాను ಬಂದ್ಬಿಡಮ್ಮ ಅಂತ చెప్పి వాళ్ళ ಕೂಡ ಅಡಗಿರಿ. ಆ ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ. ನನ್ ಸತ್ರು ಅವನೇ, ಬದುಕಿದ್ರು ಅವನೇ. ನಾನು ಆ ಮನೆ ಬಿಟ್ಟು ಬರಲ್ಲ, ಅವನ್ ಬಿಟ್ಟು ನಾನು ಬರಲ್ಲ. ಅವ್ನು ನನ್ ಜೀವ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವ್ನು ಎಲ್ಲೂ ಹೋಗಿದ್ದ. ನಾನಿಲ್ಲೇ ಇರ್ತೀನಮ್ಮ, ನಾನೆಲ್ಲೂ ಹೋಗಲ್ಲಮ್ಮ, ನಂಗೆ ಅವನೇ ಬೇಕಮ್ಮ. ಮಿಸ್ಟೇಕ್. ಅವ್ನ ಸ್ಪೀಡಲ್ಲಿ ಬಂದಿರ್ತಾನೆ. ಈಗ ಕಟಿಂಗ್ ಅಲ್ಲಿ ಯಾವನು 2 wheeler ಅಲ್ಲಿ 20 ಸ್ಪೀಡ್ ಮೇಲೆ ಯಾವನು ಕಟ್ ಮಾಡಕ್ ಆಗಲ್ಲ. ಅವನು ಯಾವನು ಸ್ಪೀಡ್ ಆಗಿ ಬಂದು ಇದು ಆಗಿರುತ್ತೆ. ಯಾರ್ದು ಟಿಪ್ಪರ್? ಯಾರ್ದು? ವಿಜಯ್ ಕುಮಾರ್ ಅಂತ ಸಿಡ್ಲಿ ಕಟ್ಟ ಸರ್. ಕರೆಸಿ ಸರ್, ಕೂಡಿಸಿದ್ವಿ. ಎಲ್ಲಿದ್ದಾನ ಅವನು? ಅವನ ಓನರ್ ಕಡೆಯಿಂದನೂ ಇವ್ರ ಫ್ಯಾಮಿಲಿಗೆ ಸಹಾಯ ಆಗಬೇಕು. ಅವ್ನ ಓನರ್ ಕರ್ಸಿದೀರಾ? ಅವ್ರ ಓನರ್ ಕಡೆಯಿಂದನೂ ಆಗ್ಬೇಕು, ಮತ್ತೆ ನಾನು ಸರ್ಕಾರದಿಂದನೂ ಮಾಡ್ತೀನಿ.
గవర్నమెంట్ ఇంకాను సీఎం సార్ని మాట్లాడినాను EMI కింద అనుకో నిమిషం ఫస్ట్ టైం వచ్చిన మా ఇంటికి వచ్చింది. నేను ఇంటికి వచ్చింటి కదా జ్ఞాపకం ఉంది. ఇప్పుడు ఆ పాప అట్నికి రావాలక వస్తాందా చెప్పుతా చెప్పలేదు సార్, అనిపించదు లేదు. అనిపిస్తారు సార్, రెండు నైట్ ఫుల్ రావాల్సి పడుతుంది. ఎంత దూరం సిద్దిపేట హైదరాబాద్కి? 180 ఇంకా 700 కిలోమీటర్లు హైదరాబాద్కి 180 ಆತನ ఇంకా 180 ಯಾವ್ದು ಕಾಲೇಜ್ ಯಾವ್ದಮ್ಮ? ప్రశాంతి నికేతన్ ఎవరిది వీళ్ళతో సత్సాయి ಸ್ವಾಮಿ ನೋಡ್ರಿ ಪಾಪ ಅಣ್ಣನ ಕಾರ್ಯ ಕೊನೆ ಸಲ ನೋಡ್ರಿ ಆ ಮಗುನ ಅಲ್ಲಿಂದ ಗೋವಿಂದ ರೆಡ್ಡಿ ಸರ್ ಮಾತಾಡಿ ಅವ್ರು ಹೈದರಾಬಾದ್ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ಫ್ಲೈಟ್ ಬುಕ್ ಮಾಡ್ರಿ ಅಟ್ಲೀಸ್ಟ್ 3 ಗಂಟೆ ಅಷ್ಟೊತ್ತು ಬರ್ಬೋದು ನೋಡ್ಲಿ ಕೊನೆ ಸಲ ಅವ್ರ ಅಣ್ಣ. నేను వాళ్ళ అక్కడికి ఆ పాపను ఏర్పోర్ట్ కిడిస్తే పోనీ లాస్ట్కి ಬಿಟ್ಟು ಜಾಸ್ತಿ ಇಷ್ಟ ಮಾಡಿಸಿ ಪರವಾಗಿಲ್ಲ 4-5 ಗಂಟೆ ಆಗಲಿ. ಅರವಿಂದ್ ಆ ಮಗುದು ಒಂದು 11 ಗಂಟೆ ಹಂಗೆ ಫ್ಲೈಟ್ ಟಿಕೆಟ್ ನೋಡ್ಕೊ ಮಾಡಿ ಅಲ್ಲಿಂದ 2 ಅವರ್ ಅಂದರು ಮಾತಾಡಿ ಫಾಲೋ ಅಪ್ ಮಾಡಿ ಬರಲಿ. ನಮಸ್ಕಾರ ಸರ್. ಸಿದ್ದಿಪೇಟ ಆದಮೇಲೆ ಪ್ರಶಾಂತಿ ನಿಕೇತನ್ ಇದೆಯಲ್ಲ ಅಲ್ಲಿ ನಮ್ಮ ಮಗು ಓದ್ತಾ ಇದ್ದಾರೆ. ಅವ್ರ ಅಣ್ಣ ರಾತ್ರಿ ಬೈಕ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ಈಗ ನಾನು ನವನೀತಾ ಅಂತ ನೀವೇನಾದರೂ ಈಗ ಆ ಮಗುನ ಹೈದರಾಬಾದ್ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಸ್ತೀರಾ ಸರ್? ನೀವೀಗ ಮಾಡಿದ್ರೆ ನಾನು ಒಂದು 11-11:30 ಅಲ್ಲ ಈಗ ನೀವು ಈಗ ಬಿಟ್ಟರು ಒಂದು 10 ಗಂಟೆಗೆ ಹೈದರಾಬಾದ್ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಸಿದ್ರೆ ನಾನು 11 ಗಂಟೆಗೆ ಅಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ. 3 ಅವರ್ ನಾನೊಂದು 11 ಗಂಟೆಗೆ ಮಾಡ್ತೀನಿ ಟಿಕೆಟ್ ಸರ್. ಸ್ವಲ್ಪ ಹಂಗೆ ಇಮಿಡಿಯೇಟ್ ಅಲ್ಲಿ ಬಿಡಿಸಿ ಸ್ವಾಮಿ ಮಗುನ. ಅರವಿಂದ್ 11ರಿಂದ 12 ಮಧ್ಯೆ ಟಿಕೆಟ್ ಬುಕ್ ಮಾಡಿ. ಮಗು ಡೀಟೇಲ್ಸ್ ಆಧಾರ್ ಬೇಗ ಆಧಾರ್ ಕೊಡಮ್ಮ, ಫೋಟೋ ಹೊಡೆದು ಸ್ವಾಮಿಗಳಿಗೆ ಹಾಕ್ತೀನಿ ನಾನು. పెట్టుకోబా మిగతా సీఎం సార్ మాట్లాడి కుటుంబకి ఏమనుకోనుకోను. ಮೊನ್ನೆ ಅಜ್ವಾರ ಗೇಟ್ ಹತ್ರ ರಾತ್ರಿ 9:30 ಸುಮಾರು ನರಸಿಂಹಮೂರ್ತಿ ಅರುಣ್ ಒಟ್ಟು 4 ಜನ ಯುವಕರು. ಒಬ್ಬ ಹುಡುಗನ ಮದುವೆ ಆಗಿತ್ತು, ಪಾಪ 8 ತಿಂಗಳಾಗಿತ್ತು. 3 ಜನ ಹುಡುಗರು ಬ್ಯಾಚುಲರ್ಸ್. ಒಂದಿಬ್ಬರು ಡೆಕೋರೇಷನ್ಗೆ ಹೋಗ್ತಿದ್ರು. ಒಬ್ಬ ಹುಡುಗ ಮೊಬೈಲ್ ಅಂಗಡಿಯಲ್ಲಿದ್ದ, ಇನ್ನೊಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್ ಓವರ್ ಸ್ಪೀಡಲ್ಲಿ ಇದ್ದಾನೆ. ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ. ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರ್ ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ. ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ. ಸೊ ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ಹಿಂಗೊಂದು ಆಗಿದೆ ಅಂತ. ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 4 ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಅಮೌಂಟ್ ಎಷ್ಟು ಅಂತ ನಾನೊಂದು 10 ಗಂಟೆ ಹಂಗೆ ತಿಳಿಸ್ತೀನಿ. ಅವರು ಭರವಸೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ನಾನೀಗ ಗೊತ್ತಾಗಿದ್ದ ತಕ್ಷಣ ಮಾತಾಡಿದೆ, ಅವರಿಂದನೂ ಸಹಾಯ ಮಾಡಿಸ್ತೀನಿ. ಮತ್ತು ಯಾರಿಗಾದರೂ ನಮ್ಮ DC ತಾಲೂಕು ಆಫೀಸಲ್ಲಿ ಕೆಲಸ ಕೊಡೋಕ್ಕೆ ಪ್ರಾವಿಷನ್ ಇದೆಯಾ ಅಂತ ನಾನು ಸರ್ಕಾರದಲ್ಲಿ ಮಾತಾಡಿಸಿ ಅವ್ರ ಕುಟುಂಬಕ್ಕೆ ಸಹಾಯ ಮಾಡೋ ಪ್ರಯತ್ನ ಪಡ್ತೀನಿ. SC/ST ಸಮುದಾಯದ ಹುಡುಗರು. ಸೊ ಟಿಪ್ಪರ್ ಅತಿವೇಗದಿಂದ ನನಗಿರೋ ಮಾಹಿತಿ ಪ್ರಕಾರ ಯುವಕರದೇನೂ ತಪ್ಪಿಲ್ಲ, ಅವ್ರು ಸ್ಲೋ ಆಗೇ ಬರ್ತಿದ್ದಾರೆ. ಸ್ಲೋ ಆಗಿ ಬಂದು ಊರ ಹತ್ರ ರೈಟ್ ಟರ್ನ್, ಈಗ ಯಾರೇ ಆಗಲಿ ಬೈಕಲ್ಲಿ ರೈಟ್ ಟರ್ನ್ ತೊಗೊಳೋಕೆ ಯಾವನು 40-50 ಅಲ್ಲೇನು ತೊಗೊಳಕ್ಕಾಗಲ್ಲ. ಎಂಥವನೇ ಆಗಲಿ ಸ್ಪೀಡ್ ಕಡಿಮೆ ಮಾಡಿ ರೈಟ್ ಟರ್ನ್ ತೊಗೊಳ್ಳೋದು. ಬಟ್ ಆ ಕಡೆಯಿಂದ ವೇಗವಾಗಿ ಟಿಪ್ಪರ್ ಬಂದಿದೆ. ಸೊ ಆ ಟಿಪ್ಪರ್ ಮೇಲೇನೂ ಕ್ರಮ ತೊಗೊತೀವಿ. ಆ ಓನರಿಂದನೂ ಇವ್ರ ಕುಟುಂಬಕ್ಕೆ ಏನಾಗುತ್ತೋ ಅದು ಸಹಾಯ ಮಾಡ್ಸೋಕೆ ಹೇಳಿದ್ದೀನಿ. ನಾನು ಅವನ್ನೂ ಮಾತಾಡ್ತೀನಿ ಈಗ. ಮತ್ತು ಈಗ ಮಾರ್ಶ್ರೀ ಹತ್ರ ಹೋಗಿ ಪೋಸ್ಟ್ ಮಾರ್ಟಮ್ಗೆ ಇದು ಮಾಡಿ. ಮತ್ತು ಇನ್ನೊಂದು ಹುಡುಗ ಅಲ್ಲಿ ತೀರ್ಕೊಂಡಿದ್ದೀನಿ. ಅವ್ರ ಸಿಸ್ಟರು ನಮ್ಮ ಸತ್ಯಸಾಯಿ ಇದರಲ್ಲಿ ಸಿದ್ದಿಪೇಟ ಅಂತ ಹೈದರಾಬಾದಿಂದ ಒಂದು 180 ಕಿಲೋಮೀಟ್ರ್ ದೂರ
ಅಲ್ಲಿ ಓದ್ತಾ ಇದ್ದಾಳೆ ಆ ಮಗು. ಪಾಪ ಆ ಮಗುಗೂ ಮಾಹಿತಿ ಗೊತ್ತಿಲ್ಲ. ಈಗ ಆ ಮಗುನ ನಾನು ಮುದ್ದೇನಹಳ್ಳಿ ಆಶ್ರಮದವ್ರನ್ನ ಮಾತಾಡಿ 11 ಗಂಟೆಗೆ ಆ ಮಗುನ ಏರ್ಪೋರ್ಟಿಗೆ ಡ್ರಾಪ್ ಹಾಕೋಕ್ಕೆ ಹೇಳಿದ್ದೀನಿ. 11:11:30ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಿದ್ದೀನಿ. ಈಗ ಆ ಮಗುನ ಕರೆಸಿ ಅವ್ರ ಅಣ್ಣನ ಅಂತಿಮ ಕಾರ್ಯದಲ್ಲಿ ಭಾಗವಹಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. 11:30ಗೆ ಅಲ್ಲಿಂದ ಈಗ ಮೋಸ್ಟ್ಲಿ ಬಿಟ್ಟಿರ್ಬೇಕು ಆ ಹುಡುಗಿ. ಪಾಪ ಹಿಂಗಾಗಬಾರ್ದು ಊರಿನವರು. ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಮತ್ತೊಮ್ಮೆ ಪ್ಲೀಸ್ ನೀವೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸ್ವಲ್ಪ ಹೆಲ್ಮೆಟ್ ಹಾಕಿ. ನಮ್ಮ ಕುಟುಂಬಕ್ಕೆ ಈಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೂ ಕರ್ನಾಟಕದಲ್ಲಿ ಮಾಡದಿದ್ರು ಹೆಲ್ಮೆಟ್ ಕಡ್ಡಾಯ ಯಾಕೆ ಮಾಡ್ತೀವಿ ಅಂದರೆ ಇಂಥ ಘಟನೆಗಳಾದಾಗ ಹೆಲ್ಮೆಟ್ ಹಾಕಿದ್ದಿದ್ರೆ ಒಬ್ಬರು ಇಬ್ಬರು ಉಳಿಯೋರೇನೋ ಅಂತ ನನ್ನ ಇದು. ಅಟ್ಲೀಸ್ಟ್ ಈಗ ಏನಾಗುತ್ತೆ, ಹಳ್ಳಿಗಳಲ್ಲಿ ಸಹಜ ಊರಿಗೆ ಹೋಗ್ತೀವಲ್ಲ ಏನಕ್ಕೆ ಹೆಲ್ಮೆಟ್ಟು ಅಂತ ಅನಿಸುತ್ತೆ. ಬಟ್ ಇಂಥ ಘಟನೆಗಳಾದಾಗ ನಾವು ರಿಯಲೈಸ್ ಆಗ್ತೀವಿ. ನಾನು ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಯುವಕರಿಗೆ ವಿನಂತಿಸ್ತೀನಿ, ಹೆಲ್ಮೆಟ್ ಕಡ್ಡಾಯ ಮಾಡಿರೋ ಉದ್ದೇಶ ಇಷ್ಟೇ. ನಿಮ್ಮ ಪ್ರಾಣ ನಿಮ್ಮ ಕುಟುಂಬಕ್ಕೆ ದೊಡ್ಡದು. ಈಗ ಎಲ್ಲೂ ಇಲ್ಲದೆ ಇರೋದು ನಾವು ಯಾಕೆ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ, ಇದ್ರ ತೀವ್ರತೆ ನನಗೆ ಗೊತ್ತಿರೋದ್ರಿಂದ. ಈಗ ಬೇರೆ ಯಾವ ಟೌನ್ಗಳಲ್ಲೂ ಇಷ್ಟು ಎಫೆಕ್ಟಿವ್ ಆಗಿ ಆಗ್ತಿಲ್ಲ ನೋಡಿ. ಯಾರೇ ಆಗಲಿ ಬೈಕ್ ಎತ್ಕೊಂಡ್ರೆ ಆಕ್ಸಿಡೆಂಟ್ ಆಗಲಿ ಅಂತ ಯಾವನೂ ಓಡಿಸಲ್ಲ, ಆಗೋಗುತ್ತೆ ಅಷ್ಟೇ. ಆಗೋದ್ಮೇಲೆ ಹಿಂಗೆ ಆಯಿತು ಅನ್ಕೋಬಾರ್ದು ನೋಡಿ. ಈಗ ಪಾಪ ಅಲ್ಲಿ ಒಂದೇ ಕುಟುಂಬದ 2 ಹುಡುಗರು ಅಣ್ಣ ತಮ್ಮಂದು, ಪಾಪ ಅವ್ರ ತಾಯಿ ನೋವು ನೋಡೋಕ್ಕಾಗಲ್ಲ. ಪಾಪ ಆ ಮಗುಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಹುಡುಗಿ ಚಿಕ್ಕಬಳ್ಳಾಪುರದ ಹುಡುಗಿ BE 3rd year ಓದ್ತಿದ್ದಾಳೆ ದೊಡ್ಡಬಳ್ಳಾಪುರದಲ್ಲಿ. ಈಗ ಆ ಮಗು ಭವಿಷ್ಯ ಏನಾಗಬೇಕು. ಸೊ ಇದೆಲ್ಲ ನೋವು ತರುತ್ತೆ. ಬಟ್ ಈ 4 ಕುಟುಂಬಗಳ ಜೊತೆ ನಾನು ಇದ್ದೀನಿ ಸರ್. ಅವ್ರಿಗೆ ಏನು ಬೇಕೋ ಸಹಾಯ ಮಾಡ್ತೀನಿ. ನನ್ನ ಮುಖ್ಯಮಂತ್ರಿಗಳ ನಿಧಿಯಿಂದಲೂ ನಾನು ಖಂಡಿತವಾಗಿ ಸಹಾಯ ಮಾಡ್ತೀನಿ. ಈಗ ಮಾರ್ಶ್ವಿ ಹತ್ರ ಹೋಗಿ ಆ ಹುಡುಗರಿಗೆ ಪೋಸ್ಟ್ಮಾರ್ಟಮ್ ನಾನೇ ಮುಂದೆ ನಿಂತು ಮಾಡಿಸಿ ಆದಷ್ಟು ಬೇಗ ಬಂದ್ ಮಾಡಿಸ್ತೀನಿ.